ಇನ್ನು ಶಿವಮೊಗ್ಗದಲ್ಲಿ ಕಲ್ಲುಹಳ್ಳ ಸೇತುವೆ ತಡೆಗೋಡೆ ಕುಸಿದಿದೆ. ಇತ್ತೀಚೆಗಷ್ಟೇ ನಿರ್ಮಾಣಗೊಂಡಿದ್ದಂತಹ ಹೆದ್ದಾರಿಯ ತಡೆಗೋಡೆ. ಅಂದ್ರೆ ಎಷ್ಟೊಂದು ಚೆನ್ನಾಗಿ ಇವರು ತಡೆಗೋಡೆಯನ್ನ ಕಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲೇ ಗೊತ್ತಾಗುತ್ತೆ. 5 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡಿದ್ದಂತಹ ತಡೆಗೋಡೆ. ಬಟ್ 5 ಕೋಟಿ ಇದಕ್ಕೆ ಖರ್ಚಾಗಿದೆಯಾ ಅನ್ನೋದು ಅನುಮಾನ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಬೇಗ ಎಲ್ಲಿ ಮುಳುಗಡೆ ಆಗ್ಬೇಕಿತ್ತು. ಲೋಕಾರ್ಪಣೆನೂ ಆಗಿಲ್ಲ ಇನ್ನುವೇ, ಆ ಮೊದಲೇ ಕುಸಿದು ಬಿದ್ದಿದೆ ತಡೆಗೋಡೆ. ಇನ್ನೂ ಮಳೆ ಹಿಂಗೆ ಏನಾದರೂ ಮುಂದುವರೆದ್ರೆ ಕಂಪ್ಲೀಟ್ ಆಗಿ ಆ ಭಾಗನೇ ಕುಸಿದು ಬೀಳುತ್ತೆ. ಆ ಆತಂಕ ಇದೆ ಈಗ. ನೋಡಿ ಇಲ್ಲಿ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ತಡೆಗೋಡೆ ನಿರ್ಮಾಣ ಅಂತ ಇದು 5 ಕೋಟಿ ರೂಪಾಯಿ ಖರ್ಚಿನಲ್ಲಿ ಮಾಡ್ತಾ ಇದ್ದಂತಹ ಒಂದು ತಡೆಗೋಡೆ. ಬಟ್ ಕಾರ್ಯಾಚರಣೆ ಆ ಒಂದು ಎಷ್ಟು ಮಟ್ಟಿಗಿತ್ತು, ಆ ಕಾಮಗಾರಿ ಎಷ್ಟು ಮಟ್ಟಿಗಿತ್ತು ಅನ್ನುವಂಥದ್ದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇನ್ನು ಮಳೆ ಅಲ್ಪ ಪ್ರಮಾಣದಲ್ಲಿ ಸುರಿತಾ ಇದೆ. ಆಗ್ಲೇ ಈ ಕಲ್ಲುಹಳ್ಳ ಸೇತುವೆಗೆ ಕಟ್ಟಿದ್ದಂಥ ತಡೆಗೋಡೆ ಬಿದ್ದೋಗ್ಬಿಟ್ಟಿದೆ. ಹೀಗೆ ಏನಾದರೂ ಮಳೆ ಬಂದರೆ ಇನ್ನಷ್ಟು ಅವಾಂತರ ಸೃಷ್ಟಿಯಾಗತ್ತಿಲ್ಲ. ಇನ್ನಷ್ಟು ಭಾಗ, ರಸ್ತೆಯ ಭಾಗ ಕುಸಿಯೋದ್ರಲ್ಲಿ ಅನುಮಾನ ಇಲ್ಲ. ಸೊ ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯಿಂದಾಗಿ ಭದ್ರಾ ನದಿ ಉಕ್ಕಿ ಹರಿತಾ ಇರುವಂಥದ್ದು. ಭದ್ರಾ ನದಿ ತೀರದಲ್ಲಿರುವಂತಹ ಅಡಕೆ ತೋಟಗಳು ಜಲಾವೃತವಾಗಿಬಿಟ್ಟಿದೆ. ಎನ್ಆರ್ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ಅಲ್ಲಿಂದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಶ್ವಿತ್ ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ 24 ಗಂಟೆಯಿಂದ ಮಲೆನಾಡು ಸೇರಿದಂತೆ ಏನು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ನಾವಿವಾಗ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪ ಇದ್ದೇವೆ. ಇಲ್ಲಿರುವಂತಹ ಭದ್ರಾ ನದಿ ಏನಿದೆ ಅದು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಕಳೆದ 24 ಗಂಟೆಗಳ ಕಾಲ ಪಶ್ಚಿಮ ಘಟ್ಟ ಸಾಲು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಭದ್ರಾ ನದಿಗೆ ಒಳಹರಿವಿನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಕ್ಷಣ ಕ್ಷಣಕ್ಕೂ ಕೂಡ ಭದ್ರಾ ನದಿ ತನ್ನ ಅಪಾಯವನ್ನು ಮಟ್ಟ ಮೀರಿ ಹರಿತಾ ಇರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿ ನದಿ ಒಂದು ಬೋರ್ಗರಿತಾ ಇದೆ ಅಂತ ಹೇಳಿ. ಜೊತೆಗೆ ಈ ಒಂದು ನದಿಯ ದಂಡೆಯಲ್ಲಿದ್ದಂತಹ ಏನು ಅಡಿಕೆ ತೋಟ ಏನಿದೆ ಅದು ಕೂಡ ಜಲಾವೃತ ಆಗ್ತಾ ಇರುವಂಥದ್ದು. ಈಗಾಗಲೇ ನೂರಾರು ಅಡಿಕೆ ಗಿಡಗಳೇನಿದೆ ಅದು ಕೂಡ ಜಲಾವೃತ ಆಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಈ ಅಡಿಕೆ ತೋಟ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗುತ್ತೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಏನು ಕಳೆದ ವರ್ಷಕ್ಕಿಂತ ಈ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿ ಮಳೆ ಸುರಿತಾ ಇರುವಂಥದ್ದು. ಅದರಲ್ಲೂ ಕೂಡ ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಭದ್ರಾ ನದಿ ತನ್ನ ಒಳಹರಿವಿನಲ್ಲಿ ಹೆಚ್ಚಳವನ್ನು ಮಾಡಿಕೊಂಡು ಅಪಾಯದ ಮಟ್ಟವನ್ನು ಮೀರಿ ಹರ್ಬಟವನ್ನು ಮುಂದುವರಿಸಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.